ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮಗೆ ತುಂಬಾ ಯೂಸ್ಫುಲ್ ಆಗುವಂಥ ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ಟ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಹೆಚ್ಚಿನ ವೀಡಿಯೋಸು ನಿಮಗೆ ಶೇರ್ ಮಾಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹೊಸ ವೀಡಿಯೋಸು ನನಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಇನ್ನೂ ನನ್ನ ಚಾನಲನ್ನು ಯಾರಾದ್ರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಏನಂದರೆ, ನಾವು ಈ ರೀತಿ ಚಿಕ್ಕ ಮಕ್ಕಳಿದ್ದಾಗ ನಾವು ಎಲ್ಲಾದರೂ ಹೋಗುವಾಗ ಈ ರೀತಿ ಕುರ್ಕುರೆ ಪ್ಯಾಕೆಟ್ಸು ಇಲ್ಲಾಂದರೆ ಏನಾದರೂ ಸ್ನ್ಯಾಕ್ಸ್ ಐಟಮ್ಸು ನಾವು ತೊಗೊಂಡೋಗ್ತಾ ಇರ್ತೀವಿ. ಈ ರೀತಿ ತೊಗೊಂಡೋಗಿದ್ರೆ ಬ್ಯಾಗಲ್ಲಿ ತುಂಬಾ ಸ್ಪೇಸ್ ಜಾಸ್ತಿ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಆ ರೀತಿ ಮಾಡ್ಕೊಂಡಿರ ನಾವು ಇನ್ನೂ ಜಾಸ್ತಿ ನಾವೇನಾದರೂ ಇಡಬೇಕಂದ್ರೂ ಕೂಡ ಸ್ಪೇಸ್ ಇರೋದಿಲ್ಲ. ಈ ರೀತಿ ಇದ್ದಾಗ ಏನು ಮಾಡಿಬಿಟ್ಟು ಸೈಡಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಅದು ಗಾಳಿ ಎಲ್ಲ ಫುಲ್ಲೆಲ್ಲ ಹೋಗ್ಬಿಟ್ಮೇಲೆ ನಾವು ಈ ರೀತಿ ಸೈಡಲ್ಲಿ ಆ ಸೈಡು ಈ ಸೈಡು ಕ್ಲೀನಾಗಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮಧ್ಯದನ್ನು ಈ ರೀತಿ ಹಿಂದೆಗೆ ಈ ರೀತಿ ಫೋಲ್ಡ್ ಮಾಡಬೇಕು. ಈಗ ಈ ರೀತಿ ಆ ಸೈಡ್ ಈ ಸೈಡ್ ಇರೋದನ್ನು ಈ ರೀತಿ ಹಿಂದೆಗೆ ಫೋಲ್ಡ್ ಮಾಡಿ ಈ ರೀತಿ ಮಾಡೋದ್ರಿಂದ ಪ್ಯಾಕೆಟ್ಸಲ್ಲಿ ಏನಿದೆ ಆ ಗಾಳಿ ಎಲ್ಲ ಹೋಗ್ಬಿಡುತ್ತೆ ಮತ್ತು ನಮಗೆ ತುಂಬಾ ಸ್ಪೇಸ್ ಅನ್ನೋದಿರುತ್ತೆ. ನೀವು ಎಷ್ಟು ಬೇಕೋ ಅಷ್ಟು ಅನ್ನು ಇಟ್ಕೋಬೋದು. ಈ ರೀತಿ ಮಾಡೋದ್ರಿಂದ ನಮಗೆ ಅದರೊಳಗಡೆ ಗಾಳಿ ಅನ್ನೋದು ಹೋಗೋದಿಲ್ಲ ಮತ್ತು ಮೆತ್ತಗೆ ಕೂಡ ಆಗೋದಿಲ್ಲ. ತುಂಬ ಕ್ಲೀನಾಗಿರುತ್ತೆ. ನಮ್ಮ ಬ್ಯಾಗಲ್ಲೆಲ್ಲೂ ಚೆಲ್ಲೋದಿಲ್ಲ. ತುಂಬ ಲಾಕ್ ಆಗಿರುತ್ತೆ. ಈ ಟಿಪ್ಪನ್ನು ನೀವೆಲ್ಲಾದರೂ ಹೋಗುವಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಜಾಸ್ತಿ ಈ ರೀತಿ ಗಾಜಿನ ಬಾಕ್ಸಸ್ಸು ಮತ್ತು ಈ ರೀತಿ ಸ್ಟೀಲ್ ಬಾಕ್ಸಸ್ಸು ಯೂಸ್ ಮಾಡ್ತಾ ಇರ್ತೀವಿ. ಒಂದೇ ಸೈಜ್ ಇರುವಂಥ ಬಾಕ್ಸಸ್ಸಲ್ಲಿ ನಾವು ತಗೊಂಡಿರ್ತೀವಿ. ಅದರಲ್ಲಿ ಖಾರದ ಪುಡಿ ಒಂದು ಬಾಕ್ಸು ಮತ್ತು ಧನಿಯಾ ಪೌಡ್ರ್ ಒಂದು ಬಾಕ್ಸ್ ಈ ರೀತಿ ಹಾಕ್ಕೊಂಡಿರ್ತೀವಿ. ನಮಗೆ ಏನಾದರೂ ಸಾಂಬಾರು ಮಾಡಬೇಕಂದ್ರೆ ಅರ್ಜೆಂಟಾಗಿ ಯಾವುದು ಬೇಗ ಸಿಗೋದಿಲ್ಲ, ಎಲ್ಲವನ್ನು ಹುಡ್ಕೋಬೇಕಾಗಿರುತ್ತೆ. ಆ ರೀತಿ ಹುಡ್ಕೊಂಡಿರ ಈ ಸಿಂಪಲ್ ಟಿಪ್ಪನ್ನು ನೀವು ಯೂಸ್ ಮಾಡಿದ್ರೆ ನಮ್ಗೆ ತುಂಬ ಬೇಗ ಈಸಿಯಾಗಿ ನಮಗೆ ಯಾವುದ್ರಲ್ಲಿದೆ ಅಂತ ನಮ್ಗೆ ಬೇಗ ಸಿಗುತ್ತೆ. ನಾವೊಂದು ಪ್ಲೇಟ್ಗೆ ಈ ರೀತಿ ಸೆಲ್ಲೋ ಟೇಪನ್ನು ಅಂಟಿಸ್ಕೋಬೇಕು. ಈ ರೀತಿ ಅಂಟಿಸ್ಕೊಂಡ್ಮೇಲೆ ಅದ್ರ ಮೇಲೆ ನಿಮಗೆ ಖಾರದ ಪುಡಿ ಇದ್ದರೆ ಖಾರದ ಪುಡಿ, ಇಲ್ಲಾಂದರೆ ಗರಂ ಮಸಾಲೆ ಇದ್ದರೆ ಗರಂ ಮಸಾಲ, ಧನಿಯಾ ಪುಡಿ ಇದ್ದರೆ ಧನಿಯಾ ಪೌಡ್ರ್ ಈ ರೀತಿ ಬರೆದುಬಿಡಿ. ಅದು ಬರೆದಿದ್ದಾದಮೇಲೆ ಅದ್ರ ಮೇಲೆ ಇನ್ನೊಂದು ಸೆಲ್ಲೋ ಟೇಪ್ ಅನ್ನೋದು ಅಂಟಾಗಬೇಕು. ಯಾಕಂದರೆ ನಾವು ಬರೆದಿದ್ದನ್ನು ಬೇಗ ಹೊರ್ಟೋಗ್ಬಿಡುತ್ತೆ. ಸೆಲ್ಲೋ ಟೇಪ್ ಇರೋದ್ರಿಂದ ನಮ್ಗೆ ಬರೆದಿದ್ದು ಬೇಗ ಹೊರ್ಟೋಗ್ಬಿಡುತ್ತೆ. ಆ ರೀತಿ ಹೋಗ್ದಿರ ನಾವು ಅದ್ರ ಮೇಲೆ ಇನ್ನೊಂದು ಸೆಲ್ಲೋ ಟೇಪನ್ನು ಅಂಟಿಸಿದ್ರೆ ಅದು ಬೇಗ ಹೋಗೋದಿಲ್ಲ. ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಅಂಟಿಸ್ಬಿಟ್ಟು ನಾವು ಅದನ್ನು ತೆಗೆದುಬಿಟ್ಟು ಮತ್ತು ನಮಗೆ ನಾವು ಯಾವ ಬಾಕ್ಸಲ್ಲಿ ಇಟ್ಕೊಂಡಿದ್ದೀವೋ ಆ ಬಾಕ್ಸ್ಗೆ ಈ ರೀತಿ ನಾನು ಇದರಲ್ಲಿ ಗರಂ ಮಸಾಲೆ ಇಡೋದ್ರಿಂದ ಅದ್ರ ಮೇಲೆ ಈ ರೀತಿ ಅಂಟಾಕ್ತಾಯಿದ್ದೀನಿ. ಈ ರೀತಿ ಮೆತ್ತಾಗಬೇಕು. ಈ ರೀತಿ ಮೆತ್ತಾಗಿದ್ರೆ ನಮಗೆ ಬೇಗ ಸಿಗುತ್ತೆ. ನಮಗೆ ತುಂಬ ಲೇಟು ಆಗೋದಿಲ್ಲ, ಟೈಮ್ ವೇಸ್ಟ್ ಆಗೋದಿಲ್ಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಈಸಿ ಆಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಕುಕ್ಕರನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದು ಮಾಡಿ ಸ್ವಲ್ಪ ಒಂದೊಂದು ಟೈಮಲ್ಲಿ ವಿಸಿಲ್ ಅನ್ನೋದು ಬರೋದಿಲ್ಲ. ಆ ರೀತಿ ಬರ್ದಿರೋ ಇದ್ದರೆ ಈ ರೀತಿ ಬೆಲ್ಟ್ ಅನ್ನೋದು ಸ್ವಲ್ಪ ಲೂಸ್ ಆಗಿರುತ್ತೆ, ಲೀಕೇಜ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಆ ರೀತಿ ಆಗದಿರೋ ಏನು ಮಾಡಬೇಕಂದ್ರೆ ಈ ರೀತಿ ಡ್ರೈ ಫ್ರಿಜ್ಜಲ್ಲಿ ನಾವು ಈ ರೀತಿ ಆ ಬೆಲ್ಟನ್ನು ಈ ರೀತಿ ಇಟ್ಬಿಟ್ಟು 1 ಗಂಟೆ ಅರ್ಧ ಗಂಟೆ ನಾವು ಈ ರೀತಿ ಇಟ್ಬಿಟ್ಟು ಮತ್ತು ನಾವು ತಗೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ, ಟೈಟಾಗಿ ಬಿಗಿಯಾಗಿ ಅದಕ್ಕೆ ಕ್ಯಾಪ್ಗೆ ಇರುತ್ತೆ. ನಮಗೆ ಆ ಲೀಕೇಜ್ ಪ್ರಾಬ್ಲಮ್ಸ್ ಏನೂ ಇರೋದಿಲ್ಲ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈ ರೀತಿ ಏರ್ ಪಿನ್ಸನ್ನು ಎಲ್ಲಂದರೆ ಅಲ್ಲಿ ಹಾಕ್ಬಿಡ್ತಾ ಇರ್ತೀವಿ. ನಮ್ಗೆ ಬೇಗ ಅರ್ಜೆಂಟಾಗಿ ಏನಾದರೂ ಬೇಕಂದರೆ ನಮ್ಗೆ ಬೇಗ ಸಿಗೋದಿಲ್ಲ. ಆ ರೀತಿ ಇದ್ದಾಗ ನೀವು ಈ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು. ನಾವು ಸೇಫ್ಟಿ ಪಿನ್ನನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ, ಆ ಸೇಫ್ಟಿ ಪಿನ್ಗೆ ಈ ರೀತಿ ಏರ್ ಪಿನ್ಸನ್ನೆಲ್ಲ ಹಾಕ್ಬಿಟ್ಟು ನಾವು ಎಲ್ಲಾದರೂ ಒಂದು ಬಾಕ್ಸಲ್ಲಿ ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ನಮ್ಗೆ ಸಿಗುತ್ತೆ. ನಾವು ಯಾವಾಗ ಬೇಕೋ ಆವಾಗ ನಾವು ಇದನ್ನು ತೆಗೆದುಬಿಟ್ಟು ಯೂಸ್ ಮಾಡ್ಕೋಬೋದು. ಈ ಟಿಪ್ ಕೂಡ ತುಂಬ ಚೆನ್ನಾಗಿದೆ. ನಿಮ್ಗೆ ಈ ಟಿಪ್ಸ್ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಈ ಟಿಪ್ ಯೂಸ್ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ರೀತಿ ತುಂಬ ಕ್ಲೀನಾಗಿ ಇರುತ್ತೆ, ತುಂಬ ನೋಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ನಮ್ಗೆ ಈಸಿಯಾಗಿ ಕೂಡ ಸಿಗುತ್ತೆ. ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಈ ರೀತಿ ನಾವು ಚಪಾತಿಯನ್ನು ಮಾಡ್ತಾಯಿರ್ತೀವಿ, ಸ್ಟಿಕ್ಗೆ ತುಂಬಾ ಹಿಟ್ಟು ಅನ್ನೋದು ಮೆತ್ಕೊಳ್ತಾ ಇರುತ್ತೆ. ಆ ರೀತಿ ಮೆತ್ಕೊಂಡ್ರೆ ನಮಗೆ ಚಪಾತಿ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಆ ರೀತಿ ಇದ್ದಾಗ ಈ ಸಿಂಪಲ್ ಟಿಪ್ಪನ್ನು ನೀವು ಯೂಸ್ ಮಾಡಿಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ನಾವು ಈ ರೀತಿ ಡೀಪ್ ಫ್ರಿಜ್ಜಲ್ಲಿ ಈ ಸ್ಟಿಕ್ಕನ್ನು 1 ಗಂಟೆ 2 ಗಂಟೆ ಈ ರೀತಿ ಇಟ್ಬಿಟ್ರೆ ಅದು ಸ್ವಲ್ಪ ಡ್ರೈ ಆಗುತ್ತೆ. ಆವಾಗ ನಮಗೆ ಆ ಹಿಟ್ಟು ಅನ್ನೋದು ಏನು ಮೆತ್ಕೊಳ್ಳೋದಿಲ್ಲ. ತುಂಬ ಈಸಿಯಾಗಿ ನಾವು ಚಪಾತಿಯನ್ನು ಮಾಡ್ಕೋಬೋದು. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಿಮಗೆ ಈ ಟಿಪ್ಸ್ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ವಾಟರ್ ಬಾಟಲ್ಸನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಆ ಬಾಟಲ್ಸ್ಗೆ ಈ ರೀತಿ ಕ್ಯಾಪ್ಗೆ ಈ ರೀತಿ ಕ್ಯಾಪ್ ಇರುತ್ತಲ್ಲ, ಅದನ್ನು ತಗೊಂಡು ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ ನೋಡಿ. ಈ ರೀತಿ ನಾವು ಹ್ಯಾಂಡ್ ಕರ್ಚಿಪ್ಪನ್ನು ಯೂಸ್ ಮಾಡ್ತಾ ಇರ್ತೀವಿ. ಆ ಹ್ಯಾಂಡ್ ಕರ್ಚಿಪ್ಸನ್ನು ಇದರಲ್ಲಿ ಒಳಗಡೆ ಹಾಕ್ಬಿಟ್ಟು ಈ ರೀತಿ ಎಲ್ಲಾದರೂ ಒಂದು ಹತ್ರ ಹ್ಯಾಂಗ್ ಮಾಡಿಕೊಂಡ್ರೆ ನಮ್ಗೆ ಯಾವ ಕರ್ಚಿಪ್ ಬೇಕೋ ಆ ಕರ್ಚಿಪ್ಪು ನಮ್ಗೆ ಈಸಿಯಾಗಿ ಸಿಗುತ್ತೆ. ನಾವು ಅವತ್ತಿಗೆ ನಾವು ಬೇಗ ತಗೋಬೋದು ಮತ್ತು ನಮ್ಗೆ ಉಡ್ಕೊಳ್ಳೋ ಅಷ್ಟು ಇರೋದಿಲ್ಲ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ಲ ಇವತ್ತಿನ ಕಿಚನ್ ಟಿಪ್ಸು ನಿಮ್ಗೆ ಹೇಗೆ ಅನಿಸ್ತು? ನಿಮಗೆ ಸ್ವಲ್ಪ ಆದರೂ ಯೂಸ್ ಆಗಿದೆ, ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೂ ತುಂಬ ಜನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.